ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಕುಡ್ಲಾ ಬೀಚಲ್ಲಿ ನಿಂತಿದ್ದೀನಿ. ಬೆಳಗ್ಗೆ 10 ಗಂಟೆ. ಅಲ್ಲಿ ದೂರದಲ್ಲಿ ಮೀನ್ ಹಿಡಿತಾ ಇದಾರೆ. ಈ ಮೀನ್ ಹಿಡಿಯೋರು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವ್ರು ಹೆಂಗ್ ಹಿಡಿತಾರೆ ಅಂತ ಆಲ್ರೆಡಿ ಓದ್ ವಿಡಿಯೋಗಳಲ್ಲೂ ನೋಡಿದ್ರಿ. ಅಂಡ್ ಬೆಳಗ್ಗೆ ಎಷ್ಟು ಮೀನ್ ಹಿಡ್ದವ್ರೆ ಅಂತ ನೋಡ್ಕೊಂಡ್ ಬರೋಣ. ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹಿಂಗೆ ಕ್ರಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕೀಗ. ಲೆಟ್ಸ್ ಗೋ. ನೆಮ್ಮದಿಯಾಗಿ ಮಲಗೈತ್ಕೊಣವ, ಯಾಕೋ ಟಾರ್ಚರ್ ಕೊಡ್ತಾ ಇದೀಯ ಅದಕ್ಕೆ. ಬಿಳಿ ಹುಲಿ ನೋಡಿ ಎಂತ ಜಾಗದಲ್ಲಿ ಮಲಗಿದೆ ಅಂದ್ರೆ ಇದು ಬೀಚ್ ವ್ಯೂ ಅಲ್ಲಿ ಆರಾಮಾಗಿ ಮಲಗಿದೆ. ಇನ್ನು ನಾವೇ ಹೇಳಿರೋದು ಅದಕ್ಕೆ ಗುಡ್ ಮಾರ್ನಿಂಗ್. ಇನ್ನು ಅಲ್ಲಿ ತನಕ ಹೋಗ್ಬೇಕು. ಇನ್ನು ಅಲ್ಲವ್ರೆ, ಅಲ್ಲಿಂದ ಇವಾಗ ಹಿಂಗೆ ಬಂದಿದ್ದೀನಿ. ಒದ್ದೆ ಆಗಿರೋ ಬಂಡೆಗಳೆಲ್ಲ ಜಾರ್ತೈತೆ. ಒಣಗಿರೋ ಬಂಡೆ ಮೇಲೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಂಡೆಗಳಿವೆಲ್ಲ. ಬಟ್ ಇಲ್ಲಿದೆಯಲ್ಲ, ಇದು ಲ್ಯಾಟ್ರೈಟ್ ಸ್ಟೋನ್ ಅಂತಾರೆ ಇದನ್ನ. ಮಲೆನಾಡು ಕರಾವಳಿಲೆಲ್ಲ ಲ್ಯಾಟ್ರೈಟ್ ಸ್ಟೋನ್ ನ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರೆ. ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಬ್ರಿಕ್ಸ್ ಶೇಪ್ಗೆ ಇದರಲ್ಲೇ ಮನೆ ಕಟ್ತಾರೆ. ಇವೆಲ್ಲ ಲ್ಯಾಟ್ರೈಟ್ ಸ್ಟೋನ್. ಅಲ್ಲಿ ಅದು ಬಂಡೆ, ಇವೆಲ್ಲ ಲ್ಯಾಟ್ರೈಟ್ ಸ್ಟೋನು. ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದರೆ, ಆ ಬಂಡೆಗಳೆಲ್ಲ ಬ್ಲ್ಯಾಕ್ ಇದೆ, ಇದೊಂದು ಸ್ವಲ್ಪ ಬ್ರೌನ್ ಶೇಡಲ್ಲಿದೆ. ಕಟ್ಟಾಗಿ ಹಿಡ್ಕೋಬೇಕು. ಆರ್ಕ ಹೋಗ್ತೈತೆ, ಒದ್ದಾಡ್ತೈತೆ. ಹಿಡ್ದು ಅಣ್ಣ ಹಿಡ್ತವ್ರೆ. ಹಿಡ್ದಿರೋಣ 7 ಐತೆ. 7 ಮೀನು ಹಿಡ್ದವ್ರೆ. ಎಷ್ಟೊತ್ತಾಯ್ತು ಅಣ್ಣ ಬಂದು ನೀವು? 10 ನಿಮಿಷಕ್ಕೆ 7 ಮೀನು. ಒಂದೇ ಗಾಳದಲ್ಲಿ 2 ಎತ್ಬಿಟ್ರು ತಿನ್ನಕ್ಕೆ. ಅಣ್ಣಂಗೆಲ್ಲಿ 2 ಈ ದೊಡ್ಡ ಮೀನು. ಇಲ್ಲಿ ತಿರುಗಿಸ್ತಾರೆ. ಈಗ ಸೈಡ್ ಬಂದು ಅಷ್ಟು ಹೋಯ್ತು. ಒಂದು ಲಿಟರ್ಲಿ 20-30 ಮೀಟ್ರ್ ದೂರ ಹೋಯ್ತು. ಸಿಕ್ತು ಅಣ್ಣಂಗೆ ಆಲ್ರೆಡಿ ಹಾಕ್ಬಿಟ್ಟು. ಎಳಿತವ್ರೆ. ನೋಡ್ತಾನೆ ತೆಗೆದ್ಬಿಟ್ರಿ ಅಣ್ಣ. ಬುಕ್ಕಲಿ ಮೀನು. ಈ ಬಂಡೆ ಇರೋ ಕಡೆ ಮೀನು ಜಾಸ್ತಿ ಸಿಗುತ್ತಣ್ಣ. ಬಲೆ ಬಿಟ್ಟರೆ ನಿಕ್ಕುದಿಲ್ಲ. ಇನ್ನು ಬಲೆ ಬಿಡ್ತೀವಿ. ಹಾಂ. ಸ್ವಲ್ಪ ಚಿಕ್ಕ ಮೀನು. ಅದು ಕಬ್ಬಣನಾ 50 ಮೀಟ್ರ್ ಹೋಗಿದೆ ಅಣ್ಣ. ಅಲ್ಲೂ ಒಂದು 5-6 ಜನ ನಿಂತವ್ರೆ ಹಿಡಿಯೋಕ್ಕೆ. ಟೈಮ್ 10 ಗಂಟೆ ಆಗಿತ್ತು. ಕ್ರ್ಯಾಬ್ ಸಿಕ್ಕಿದೆ ಅಂತ. ಹಾಂ, ಮೀನದು ಕ್ರ್ಯಾಬ್ ಅಂದರೆ ಇದು ಹೇಳಿ. ಕ್ರ್ಯಾಬ್ ಸಿಕ್ಕಿದೆ ಅಂತಲ್ಲ ಅವ್ರಿಗೆ. ಹೋಗ್ಬಿಟ್ಟು ಕ್ರ್ಯಾಬ್ ನೋಡೋಣ ಈಗ. ಇಲ್ಲಿ ಸಿಕ್ತು ಅಣ್ಣಂಗೆ ಮೀನು. ಸಿಗ್ತಾನೆ ಐತೆ ಸುಮ್ಮನೆ. ಇಲ್ಲೆಲ್ಲ ಅಪ್ಪ ಎಷ್ಟು ಕಸಗಳು ಅಂದರೆ, ಅಣ್ಣ ಕ್ರ್ಯಾಬ್ಗಳು ಹಿಡ್ದಿದ್ದೀರಾ? ಎಷ್ಟು ಜನ ಹೇಳಿ ಹಿಡಿತವ್ರೆ ಅಂದರೆ, 9 ಜನ ನಿಂತ್ಬಿಡೋರು ಹಂಗೆ ಸ್ಟ್ರೈಟಾಗೆಲ್ಲ. ಅಣ್ಣಂಗೆ ಸಿಕ್ತು ಈಗ ಕ್ರ್ಯಾಬ್ ಒಂದು. ಹಾಕಿದ್ರು ಒಂದೇ ಸರಿ 3 ಕ್ರ್ಯಾಬ್ ಸಿಕ್ತು. ಇಲ್ಲಿ ಇವ್ರು ಹಾಕ್ತವ್ರೆ, ಅವ್ರಿಗೆ ಸಿಕ್ತು. ಅಯ್ಯೋ ಇಲ್ಲಿ ದೊಡ್ಡದು. ಅಣ್ಣ ಓಡ್ತೈತೆ. ಎಷ್ಟು ಹಿಡಿದವರು ಇಲ್ಲಿ. ಅವರು 3 ಸಿಕ್ಕೈತೆ, 3 ಬಿದ್ದೈತೆ ಅಲ್ಲಿ. ಇಲ್ಲೆಲ್ಲ ಫುಲ್ ಜಾಸ್ತಿ ಕಸಗಳೇ ಇದೆ. ಹಸಿದ್ರು ಅಣ್ಣ. ಅಯ್ಯೋ ದೂರಕ್ಕೆ ಹೋಗ್ತೈತಲ್ಲಪ್ಪ. ಎತ್ಕೊಂತವ್ರೆ ಹಿಡ್ದಿದ್ನ. ನಾ ಹಿಂಗೊಂದ್ಸರಿ ಹಿಡ್ಕೊಳ್ಳ. ಮುಂದೆ ಕಾಣ್ತೈತೆ ಅಪ್ಪ. ಅಣ್ಣ ಇವಾಗ ತಾನೇ ಹಿಡಿದ್ರು. ಫುಲ್ ದೊಡ್ಡದು ದನ ಥರ ಇದೆ. ಬಟ್ ಡಿಸೈನ್ ನೋಡಿ ಅಣ್ಣ ಹೆಂಗೆ ಕಟ್ಟಿದ್ರು. ಇಲ್ಲಿ ಮಾಂಸ ಕಟ್ಟವ್ರೆ ಫಿಶ್ದು. ಅದನ್ನು ತಿನ್ನಕ್ಕೆ ಬರುತ್ತೆ ಹೇಳಿ. ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ರೆ ಇದನ್ನು ಬಿಡಿಸ್ಕೊಳಕ್ಕೆ ಆಗಲ್ಲ. ಅಲ್ಲೇ ಸಿಗಾಕೊಳ್ಳುತ್ತೆ. ಹಂಗೆ ಎತ್ತುತ್ತಾರೆ. ಮೀನು ಹಿಡಿಯೋದು ಇನ್ನೊಂದು ಮೆಥಡ್ ಆದರೆ ಕ್ರ್ಯಾಬ್ ಹಿಡಿಯೋದು ಈ ಥರ. ನಾ ಏಡಿ ಹಿಡಿಯೋಕೆ ಮೀನು ಹಾಕದ ಅಲ್ಲಿಗೆ. ಕಲ್ಲು ಬಾರಕ್ಕೆ ಎಸೆಯೋಕ್ಕೆ.
ಇಲ್ಲಿ ನೋಡಿ ಚಾಕು ಹಿಡ್ಕೊಂಡವ್ರೆ ಫಿಶ್ ಕ್ಲೀನ್ ಮಾಡೋಕ್ಕೆ, ಕ್ರ್ಯಾಬ್ಗಳನ್ನ ಬಿಡಿಸ್ಕೊಳ್ಳೋಕ್ಕೆ ಈ ಚಾಕುಗಳನ್ನ ಇಟ್ಕೊಂಡಿರ್ತಾರೆ ಇವರು. ಹಿಡ್ದು 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 ಇಲ್ಲೊಂದು ಇಡೀ ಒಂದು ಬ್ಯಾಗ್ ಫುಲ್ ತುಂಬಿಸ್ಬಿಡವ್ರೆ. ಬ್ಯಾಗ್ ಹಿಂಗೆ ಎತ್ಬೋದು. ಅಯ್ಯೋ ಒಂದೇ ಗಾಳಕ್ಕೆ 4 ಏಡಿ ಹಿಡ್ದವ್ರೆ. ಇಲ್ಲಿ ಅಣ್ಣ ಹಿಡ್ದು ಇಲ್ಲೇ ಎಸಿತವ್ರೆ. ಹಾಂ ಎಸಿರೋಣ, ಇಲ್ಲಿ ಎಸಿದವ್ರೆ. ಹಾಂ ಹೆಸರಿ ಅಣ್ಣ, ಹೆಸರಿ ಅಯ್ಯೋ ಆರ್ಕ ಬಂತು. ಎಸ್ ಗಾಯ್ಸ್, ಫಿಶಿಂಗ್ ಹೇಗೆ ಮಾಡೋದು, ಕ್ರ್ಯಾಬಿಂಗ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಈಗ ಅಲ್ಲಿ ಕಾಣ್ತಾ ಇದೆ ನಮ್ಮ ರೆಸಾರ್ಟು. ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಬಿದ್ದುಬಿಟ್ರೆ ಆಗ್ತಾ ಇರೋ ಬಿಸಿಲಿಗೆ ತಂಪಾಗುತ್ತೆ. ಬನ್ನಿ ಹೋಗೋಣ.